ವೆಲ್ಕಮ್ ಬ್ಯಾಕ್. ಈಗ ಸದ್ಯಕ್ಕೆ ನಾವು ಬೇಸಿಗೆಯ ಆರಂಭ ಘಟ್ಟದಲ್ಲಿದ್ದೀವಿ. ಈಗಲೇ ಕುಡಿಯುವ ನೀರಿಗೆ ಹಾಹಾಕಾರ. ಇದ್ರ ಬಗ್ಗೆ ನಾವು ಸ್ಟೋರಿಯನ್ನ ನೀಡ್ತಾ ಇದ್ವಿ. ಎಲ್ಲೆಲ್ಲಿ ನೀರಿನ ಸಮಸ್ಯೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ವಿ. ಈಗ ಆಸ್ಪತ್ರೆಗೂ ಕೂಡ ಕುಡಿಯುವ ನೀರಿನ ಬವಣೆ ತಪ್ತಾ ಇಲ್ಲ. ಬೌರಿಂಗ್ ಆಸ್ಪತ್ರೆಯಲ್ಲಿ ಪೇಷಂಟ್ಗಳು ನೀರು ಕುಡಿಬೇಕು ಅಂತಂದ್ರೆ ಹರಸಾಹಸ ಪಡುವಂತಹ ಪರಿಸ್ಥಿತಿ ಇದೆ. ಅಲ್ಲಿ ನೀರು ಸಿಗಬೇಕು ಅಂತಂದ್ರೆ ಅರ್ಧರ್ಧ ಕಿಲೋಮೀಟರ್ ಸುತ್ತಾಡ್ಕೊಂಡು ಬಂದು ನೀರನ್ನ ಹುಡುಕ್ಬೇಕಾದಂತಹ ಪರಿಸ್ಥಿತಿ ಇದೆ. ರಾತ್ರಿ ವೇಳೆಯಲ್ಲಂತೂ ಓಡಾಡೋದಕ್ಕೂ ಭಯ ಆಗ್ತಿದೆ ಅನ್ನುವಂತಹ ಮಾತನ್ನ ಪೇಷಂಟ್ಗಳು ಹೇಳ್ತಾ ಇದ್ದಾರೆ. ಹಾಗಿದ್ರೆ ಆಸ್ಪತ್ರೆಯ ಆಡಳಿತ ಮಂಡಳಿಯವರು ಏನ್ ಮಾಡ್ತಾ ಇದ್ದಾರೆ, ಸಂಬಂಧಪಟ್ಟವ್ರು ಏನ್ ಮಾಡ್ತಾ ಇದ್ದಾರೆ? ನೀರು ಸಿಗ್ತಾ ಇಲ್ವಾ ಆಸ್ಪತ್ರೆಯಲ್ಲಿ? ಮೂಲ ಸೌಕರ್ಯ ಇದಕ್ಕೂ ಕೂಡ ಇಷ್ಟೊಂದು ಕೊರತೆ ಅನ್ನುವಂತಹ ಪ್ರಶ್ನೆ ಈಗ ಕಾಡ್ತಾ ಇದೆ. ಈ ಬಗ್ಗೆ ಪ್ರತಿನಿಧಿ ಸವಿತಾ ಒಂದು ಪ್ರತ್ಯಕ್ಷ ವರದಿಯನ್ನು ನೀಡಿದ್ದಾರೆ, ನೋಡ್ಕೊಂಬರೋಣ. ನೀರು ಜೀವಜಲ ಅಂತಾರೆ, ಜೀವಾಮೃತ ಅಂತಾರೆ. ಸದ್ಯ ನಾನು ಅದೇ ಆಸ್ಪತ್ರೆಯ ಆವರಣದಲ್ಲಿದ್ದೀನಿ. ದೃಶ್ಯದಲ್ಲಿ ನೋಡ್ಬೋದು, ಪ್ರಮುಖವಾಗಿ ಇಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಯಾವ ರೀತಿ ಮಾಡ್ತಾರೆ ಅದಿದೆ. ಯಾವುದು ಅಂತಹ ನೀರು ಸಿಗುವಂತಹ ವ್ಯವಸ್ಥೆಗಳು ಕಾಣಿಸಿಗ್ತಾ ಇಲ್ಲ. ನೀರನ್ನು ವ್ಯರ್ಥ ಮಾಡಬೇಡಿ, ನೀರು ಅಮೂಲ್ಯವಾದದ್ದು ಅನ್ನೋ ಈ ಒಂದು ಸ್ಲೋಗನನ್ನು ಬರೆದಿದ್ದಾರೆ. ಹೊರತಾಗಿ ಇಲ್ಲಿ ಯಾವುದೇ ನೀರಿನ ವ್ಯವಸ್ಥೆ ಇಲ್ಲ. ಸೊ ಪ್ರಮುಖವಾಗಿ ನೀರು ಬೇಕಾದರೆ ರೋಗಿಗಳು ಅಥವಾ ರೋಗಿಗಳ ಸಂಬಂಧಿಗಳು ಎಲ್ಲಿ ಬರಬೇಕಂದ್ರೆ ಪ್ರಮುಖವಾಗಿ ಇಲ್ಲೊಂದು ಎರೋ ಮಾರ್ಕ್ ಹಾಕಿ ಹೋಗಿದ್ದಾರೆ. ಅಲ್ಲಿಯೂ ನೋಡ್ಬೋದು, ಬಹುತೇಕ ಈ ಒಂದು ಆವರಣದಲ್ಲಿ ಸಾಕಷ್ಟು ಎರೋ ಮಾರ್ಕ್ಗಳು, ಅಲ್ಲಿರುವಂತಹ ಎರೋ ಮಾರ್ಕ್ಗಳನ್ನು ನೋಡ್ಬೋದು. ನಮ್ಮ ಕ್ಯಾಮ್ರಾಮನ್ ತೋರಿಸುವಂಥ ಪ್ರಯತ್ನ ಮಾಡ್ತಾರೆ. ಸೊ ಈ ಎರೋ ಮಾರ್ಕ್ ಏನು ಮಾಡುತ್ತೆ, ಆಸ್ಪತ್ರೆಯ ಹಿಂಭಾಗದಲ್ಲಿ ಹೋಗುತ್ತೆ. ಅಲ್ಲಿ ಒಂದು ಎರೋ ಮಾರ್ಕ್ ಇದೆ. ಸೊ ರೋಗಿಗಳು ಅದನ್ನು ನೋಡಿನೇ ಹೋಗಬೇಕು. ಪ್ರಮುಖವಾಗಿ ದೃಶ್ಯದಲ್ಲಿ ನೋಡ್ಬೋದು, ಬಹುತೇಕರು ವಾಟರ್ ಬಾಟಲ್ ಇಟ್ಕೊಂಡಿದ್ದಾರೆ, ಖಾಲಿ ಇರುತ್ತೆ. ಹೊರತಾಗಿ ಇಲ್ಲಿ ಯಾವುದೇ OPDಗಳಾಯಿತು, ಯಾವುದೇ ವಾರ್ಡ್ಗಳಲ್ಲಿ ನೀರಿನ ವ್ಯವಸ್ಥೆ ಇಲ್ಲ. ಸೊ ಬೇಸಿಗೆಗೂ ಮುನ್ನ ನೀರಿಗಾಗಿ ಹಾಹಾಕಾರ ಒಂದು ಕಡೆ ಶುರುವಾದರೆ, ಮತ್ತೊಂದು ಕಡೆ ನೀರು ಬೇಕಾದರೆ ಸುತ್ತಿ ಬಳಸಿ ಆಸ್ಪತ್ರೆ ಹಿಂಭಾಗದಲ್ಲೇ ಹೋಗಬೇಕು. ಹೊರತು ಎಮರ್ಜೆನ್ಸಿ ಇದ್ದಾಗ ಅಥವಾ ಕಣ್ಣಿಗೆ ಕತ್ತಲೆ ಬಂದರೆ, ಪೇಷಂಟ್ ಬಂದವ್ರಿಗೆ ಅನಾನುಕೂಲ ಆದರೆ ನೀರು ಸಿಗುವಂತಹ ಪರಿಸ್ಥಿತಿ ಈ ಬೌರಿಂಗ್ ಆಸ್ಪತ್ರೆಯಲ್ಲಿ ಕಾಣಿಸಿಗ್ತಾ ಇಲ್ಲ. ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ಸವಿತಾ ರಾಮಚಂದ್ರ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ನೀರಿನ ಬವಣೆ ಇರುವಂಥ ಹಿನ್ನೆಲೆಯಲ್ಲಿ ವಾಟರ್ ಮಾಫಿಯಾ ಎಗ್ಗಿಲ್ಲದೆ ನಡೀತಾ ಇದೆ. ಹನಿ ಹನಿ ನೀರಿಗೂ ಕೂಡ ಬೆಂಗಳೂರಿನಲ್ಲಿ ಇವತ್ತು ಹಾಹಾಕಾರ ಶುರುವಾಗಿದೆ. ನಿಮ್ಮ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಸರಣಿ ವರದಿಗಳನ್ನು ಮಾಡಿತ್ತು ಈ ವಿಚಾರವಾಗಿ. ಎಗ್ಗಿಲ್ಲದೆ ನಡೀತಾ ಇದೆ ವಾಟರ್ ಟ್ಯಾಂಕರ್ ಮಾಫಿಯಾ ಅಂತೇಳಿ ಸುದ್ದಿಯನ್ನು ಬಿತ್ತರಿಸಿತ್ತು. ಇದರ ಬೆನ್ನಲ್ಲೇ ಎಚ್ಚೆತ್ತುಕೊಂಡಂಥ BBMP ಅಧಿಕಾರಿಗಳ ಜೊತೆಯಲ್ಲಿ ಸಭೆಯನ್ನು ನಡೆಸ್ತಾ ಇದೆ. ಹೈ ವೋಲ್ಟೇಜ್ ಸಭೆ ಅಂತ ಹೇಳಲಾಗ್ತಾ ಇದೆ. ಇದು ರಿಪಬ್ಲಿಕ್ ಕನ್ನಡ ವರದಿಯ ಬಿಗ್ ಇಂಪ್ಯಾಕ್ಟ್. ಬೆಂಗಳೂರಿನ 8 ವಲಯಗಳ ಆಯುಕ್ತರು, ಇಂಜಿನಿಯರ್ಗಳು ಭಾಗಿಯಾಗಿದ್ದಾರೆ. BBMP ಆಯುಕ್ತ ತುಷಾರ್ ಗಿರಿನಾಥ್ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಸಭೆ. ಬೆಂಗಳೂರು ಜಲಮಂಡಳಿಯ ಇಂಜಿನಿಯರ್ಗಳು ಕೂಡ ಭಾಗಿಯಾಗಿದ್ದಾರೆ ಎನ್ನುವ ಅಪ್ಡೇಟ್ ಈಗ ಲಭ್ಯವಾಗ್ತಾ ಇದೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀವಿ. ನಿಮಗೆ ಇಲ್ಲಿ 2 ದೃಶ್ಯವನ್ನು ತೋರಿಸ್ತಾ ಇದ್ದೀವಿ ನೋಡಿ. ರಿಪಬ್ಲಿಕ್ ಕನ್ನಡ ಇನ್ವೆಸ್ಟಿಗೇಷನ್ ಮಾಡಿದಂಥ ಒಂದು ದೃಶ್ಯಾವಳಿ. ವಾಟರ್ ಟ್ಯಾಂಕರ್ ಮಾಲೀಕರು ಯಾವ ರೀತಿಯಾಗಿ ಡಬಲ್ ರೇಟನ್ನು ಫಿಕ್ಸ್ ಮಾಡಿ ಕೊಡ್ತಾ ಇದ್ರು ಅಂತೇಳಿ, ಅದರ ಬೆನ್ನಲ್ಲೇ ನಾವು ಈ ಸುದ್ದಿಯನ್ನು ಪ್ರಸಾರ ಮಾಡ್ತಾ ಇದ್ದಂತೆ, ರಿಪಬ್ಲಿಕ್ ಕನ್ನಡದಲ್ಲಿ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಪ್ರಸಾರವಾಗ್ತಾ ಇದ್ದಂತೆ ಎಚ್ಚೆತ್ತುಕೊಂಡಂಥ BBMP ಅಧಿಕಾರಿಗಳು ಈಗ ಸಭೆಯನ್ನು ನಡೆಸಿದ್ದಾರೆ ತುಷಾರ್ ಗಿರಿನಾಥ್ ಅವರ ನೇತೃತ್ವದಲ್ಲಿ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಮೆಟ್ರೋ ರಿಪೋರ್ಟರ್ ದೀಪ್ತಿ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ದೀಪ್ತಿ, ಸಭೆಯಲ್ಲಿ ಏನು ಚರ್ಚೆ ಆಗ್ತಾ ಇದೆ? ನಗರದಲ್ಲಿ ಉಂಟಾಗಿರುವಂತಹ ನೀರಿನ ಸಮಸ್ಯೆಯನ್ನ ಹೇಗೆ ನೀಗಿಸಬಹುದು ಅಂತ ಹೇಳಿ BBMP ಅಧಿಕಾರಿಗಳು ಹಾಗೆ BWSSP ಅಧಿಕಾರಿಗಳು ಜಂಟಿಯಾಗಿ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. BBMPಯ ಆಡಳಿತಾಧಿಕಾರಿಯಾದಂತಹ ರಾಕೇಶ್ ಸಿಂಗ್ ಅವರ ನೇತೃತ್ವದಲ್ಲಿ ಈ ಸಭೆ ನಡೀತಾ ಇದೆ. ಪ್ರಮುಖವಾಗಿ 8 ವಲಯಗಳಿಗೆ ಯಾವ ರೀತಿಯಾಗಿ ನೀರಿನ ಸಪ್ಲೈ ಮಾಡುವಂತದ್ದು, ವಾಟರ್ ಟ್ಯಾಂಕ್ ಗಳನ್ನ BWSSP ಹಾಗೆ BBMP ಕಡೆಯಿಂದ ಹೇಗೆ ಫ್ರೀ ಆಗಿ ಡಿಸ್ಟ್ರಿಬ್ಯೂಟ್ ಮಾಡುವಂತದ್ದು, ಇದರ ಬಗ್ಗೆ ಚರ್ಚೆಯನ್ನ ನಡೀತಾ ಇದೆ. ಜೊತೆಗೆ ಈಗಾಗಲೇ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಯಾವ ರೀತಿಯಾಗಿ ವಾಟರ್ ಟ್ಯಾಂಕರ್ಗಳು ದಂಧೆಗೆ ಇಳಿದಿದೆ, ಹಣವನ್ನ ವಸೂಲಿ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ನಿರಂತರವಾಗಿ ವರದಿಯನ್ನ ಪ್ರಸಾರ ಮಾಡಿತ್ತು. ಅದರ ಒಂದು ಚರ್ಚೆ ಕೂಡ ಆಗ್ತಾ ಇದೆ. ಅಂದ್ರೆ ದರ ನಿಗದಿ ಮಾಡೋ ಬಗ್ಗೆ ಯಾವ ರೀತಿಯಾಗಿ ಕ್ರಮಗಳನ್ನ ತಗೊಳ್ಬೇಕು ಅಂತ. ಯಾಕಂದ್ರೆ ಇಲ್ಲಿ ತನಕ ಕನ್ಫ್ಯೂಷನ್ ಇದ್ದೇ ಇದೆ. BBMP ಅವರು ದರ ನಿಗದಿ ಮಾಡ್ಬೇಕಾ ಅಥವಾ BWSSB ಅವರು ದರ ನಿಗದಿ ಮಾಡ್ಬೇಕಾ ಅಂತ ಹೇಳಿ. BBMP ಅವರನ್ನ ಕೇಳಿದಂತಹ ಸಂದರ್ಭದಲ್ಲಿ ಇದು ಜಲಮಂಡಳಿಗೆ ಬರುತ್ತೆ. ಯಾಕಂದ್ರೆ ಟ್ರೈಡ್ ಲೈಸೆನ್ಸ್ ಅನ್ನ ಅವರು ಇಶ್ಯೂ ಮಾಡುವಂತಹ ಹಿನ್ನೆಲೆಯಲ್ಲಿ ಅವರು ಕೊಡೋದಕ್ಕೆ ಸಾಧ್ಯ, ದರ ನಿಗದಿ ಮಾಡೋದಕ್ಕೆ ಸಾಧ್ಯ ಅಂತ ಹೇಳ್ತಾ ಇದ್ದಾರೆ. ಮತ್ತೊಂದ್ ಕಡೆ BWSSB ಅವರು ನಮಗೆ ಬರೋದಿಲ್ಲ ಅಂತ. ಸೊ ಆಡಳಿತಾಧಿಕಾರಿಯಾದಂತಹ ರಾಕೇಶ್ ಸಿಂಗ್ ಅವರು ಇಬ್ಬರನ್ನೂ ಕೂರಿಸಿ ಇದಕ್ಕೇನಾದ್ರೂ ದರವನ್ನ ನಿಗದಿ ಮಾಡುವಂತದ್ದು, ಅಂದ್ರೆ 5,000 ಲೀಟರ್ಗೆ ಇಲ್ಲಿ ತನಕ ಮುಂಚೆ ಇಲ್ಲ, ಬೇಸಿಗೆಗೂ ಮುಂಚೆ
540 ಇತ್ತು. ಆದ್ರೆ ಇವತ್ತು ಅದು 1,500ದಿಂದ 2,000 ರೂಪಾಯಿ ಇದೆ. ಸೊ ಅದಕ್ಕೆ ಏನಾದ್ರೂ ಬ್ರೇಕ್ ನ ಹಾಕಿ ಇಷ್ಟೇ ಫಿಕ್ಸ್ಡ್ ಅಮೌಂಟ್ ನ ತಗೊಳ್ಬೇಕು ಅಂತ ಹೇಳಿ ಜಾರಿಯನ್ನ ಮಾಡುವಂಗೆ ಇದ್ರೆ ಇದಕ್ಕೆ ವಾಟರ್ ಟ್ಯಾಂಕರ್ ದಂಧೆಗೆ ಬ್ರೇಕ್ ಬೀಳುತ್ತೆ. ಆ ನಿಟ್ಟಿನಲ್ಲೂ ಕೂಡ ಚರ್ಚೆ ನಡೀತಾ ಇದೆ. ಸುಮಾರು ಇನ್ನೊಂದು ಅರ್ಧ ಗಂಟೆ ಚರ್ಚೆ ಆಗ್ಬೋದು. ತದನಂತರ ಮಾಧ್ಯಮ ಗೋಷ್ಠಿಯನ್ನ ಉದ್ದೇಶಿಸಿ ಏನೆಲ್ಲ ಚರ್ಚೆ ಆಯ್ತು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ದೀಪ್ತಿ ನಿಮ್ಮೆಲ್ಲ ಮಾಹಿತಿಗಾಗಿ.